ನುಗ್ಗೆಕಾಯಿಯಿಂದ ಸೂಪ್ ಅಥವಾ ರಸಂನ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಮಳೆಗಾಲದಲ್ಲಿ ಅಥವಾ ಚಳಿ ಇರುವಾಗ ನಾವು ಈ ರೀತಿ ಹೆಲ್ದಿ ಸೂಪನ್ನು ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ಬನ್ನಿ ಹಾಗಾದ್ರೆ ಈ ರಸಂ ಮಾಡೋದು ಹೇಗೆ ನೋಡೋಣ. ನಾನಿಲ್ಲಿ 2 ನುಗ್ಗೆಕಾಯಿ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನಿದಕ್ಕೆ 1 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇದರ ಬದಲಾಗಿ ಹೆಸರುಬೇಳೆ ಕೂಡ ಯೂಸ್ ಮಾಡಬಹುದು. ಈ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಇನ್ನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ನಾನು ತೊಳೆದಿರುವಂಥ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡಿರೋ ನುಗ್ಗೆಕಾಯಿಯನ್ನು ಕೂಡ ನಾವು ಕುಕ್ಕರ್ಗೆ ಸೇರಿಸ್ಕೋಬೇಕು. ಇದಕ್ಕೆ ತುಂಬ ನುಗ್ಗೆಕಾಯಿ ಬೇಕು ಅಂತೇನಿಲ್ಲ, 1-2 ಇದ್ರೆ ಸಾಕಾಗ್ತದೆ. ಇದು ಸ್ವಲ್ಪ ಜಾಸ್ತಿ ಬೇಯಬೇಕು. ಹಾಗಾಗಿ ನಾನಿಲ್ಲಿ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಇದು 4ರಿಂದ 5 ವಿಷಲ್ ಆಗಬೇಕು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ತಗೊಳ್ಬೇಕು. ಇನ್ನಿದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೇಕು. ಹಾಗೆಯೇ ಉಪ್ಪು ಸ್ವಲ್ಪ ಹಾಕ್ಕೊಳ್ಬೇಕು. ಇವಾಗ ಮತ್ತೆ ನಾವು ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳೋದ್ರಿಂದ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗ್ತದೆ. ಇನ್ನು 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ಬೇಕು. ಹಾಗೆಯೇ ಖಾರಕ್ಕೆ 3 ಹಸಿಮೆಣಸನ್ನು ನಾನು ಸೀಳಿ ಹಾಕ್ಕೊಂಡಿದ್ದೀನಿ. ಹಾಗೆ 4ರಿಂದ 5 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, ಹಾಗೆಯೇ ಅರ್ಧ ಸ್ಪೂನಷ್ಟು ಜೀರಿಗೆ ತಗೋಬೇಕು. ಇಲ್ಲಿ ಪೆಪ್ಪರ್ ಅಥವಾ ಜೀರಿಗೆಯನ್ನು ಪೌಡರ್ ಕೂಡ ಹಾಕೊಳ್ಬೋದು ನಾವು. ಇದಿಷ್ಟು ಹಾಕಿದ ಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು 4ರಿಂದ 5 ವಿಷಲ್ ಮಾಡ್ಕೊಳ್ಬೇಕು. ಯಾಕೆಂದರೆ ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಹಾಗಾಗಿ ಇವಾಗ ಇದು ಆಗಿದೆ ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿದೆ ಇದೀಗ. ಇದನ್ನೀಗ ನಾವು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಮ್ಯಾಶರಿಂದ ಅಥವಾ ನೀರು ಕುಡಿಯೋ ಕಪ್ ಇರುತ್ತಲ್ಲ, ಅದರಿಂದ ಕೂಡ ನಾವು ಹೀಗೆ ಮ್ಯಾಶ್ ಮಾಡ್ಕೊಳ್ಬೋದು. ಇದನ್ನು ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಬೇಕು. ಅಂದರೆ ನಮಗೆ ಸೂಪ್ ಎಷ್ಟು ಮಾಡ್ಕೊಳ್ಬೇಕು ಅನ್ನೋ ಕ್ವಾಂಟಿಟಿಯಲ್ಲಿ ನಾವು ನೀರು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಇನ್ನೂ 1 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಹಾಕಿದ ಮೇಲೆ ಮಿಕ್ಸ್ ಮಾಡಿ ನಾವು ಈ ರೀತಿ ಇನ್ನೊಂದು ಪಾತ್ರೆಗೆ ಇದನ್ನು ಶೋಧಿಸ್ಕೊಳ್ಬೇಕು. ಒಂದ್ಸಲ ಶೋಧಿಸ್ಕೊಂಡಾಗ ಈ ರೀತಿ ಸ್ವಲ್ಪ ಉಳ್ಕೊಂಡಿರ್ತದೆ. ಇದನ್ನು ಪುನಃ ಪಾತ್ರೆಗೆ ಹಾಕಿ ಅರ್ಧ ಲೋಟ ನೀರು ಹಾಕಿ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಶೋಧಿಸ್ಕೊಳ್ಬೇಕು. ಈ ರೀತಿ ಮಾಡಿ ರಸಂ ಅಥವಾ ಸೂಪ್ ಮಾಡುವಂತ ಕನ್ಸಿಸ್ಟೆನ್ಸಿಯಲ್ಲಿ ನಾವಿದನ್ನ ರೆಡಿ ಮಾಡಿಟ್ಕೊಳ್ಬೇಕು. ಇದು ಬೇಯುವಾಗ ನಾವಿದಕ್ಕೆ ಕಾಳುಮೆಣಸು, ಹಸಿಮೆಣಸು, ಹಾಗೇನೆ ಜೀರಿಗೆ ಎಲ್ಲವನ್ನು ಹಾಕಿರೋದ್ರಿಂದ ನಾವು ಹೀಗೆ ಕೂಡ ಅದನ್ನ ಯೂಸ್ ಮಾಡಬಹುದು. ನಾವೀಗ ರಸಂ ಮಾಡ್ಕೊಳ್ಳೋಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು. ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಎಣ್ಣೆ ಕೂಡ ಯೂಸ್ ಮಾಡಬಹುದು. ಹಾಗೆಯೇ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, 2 ಒಣಮೆಣಸು, ಹಾಗೆಯೇ ಕರಿಬೇವು, 1 ಚಿಟಿಕೆಯಷ್ಟು ಇಂಗು, ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಾದಮೇಲೆ ನಾವು ತೆಗೆದಿಟ್ಟಿರೋ ಸೂಪನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ರಸಂ ಜಾಸ್ತಿ ಮಾಡ್ಕೋಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು. ಈಗ ಇದು ಕುದಿಯೋಕ್ಕೆ ಶುರು ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ನುಗ್ಗೆಕಾಯಿ ಬೇಯಿಸುವಾಗ ಕೂಡ ಸ್ವಲ್ಪ ಉಪ್ಪು ಹಾಕಿದ್ವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಇವಾಗ ಇದಾಗಿದೆ. ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದು ಹೀಗೆ ಕುದಿಯೋವಾಗಲೇ ಇದರ ಪರಿಮಳ ತುಂಬಾನೇ ಚೆನ್ನಾಗಿದೆ. ಇನ್ನು ಬಿಸಿ ಬಿಸಿ ಅನ್ನದ ಜೊತೆ ನಾವು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ತಟ್ಟೆ ಖಾಲಿಯಾಗಿದ್ದೇ ಗೊತ್ತಾಗೋದಿಲ್ಲ. ಹಾಗೆಯೇ ನಾವಿದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು 4-5 ಹನಿ ನಿಂಬೆ ರಸ ಹಾಕ್ಕೊಂಡು ಸೂಪ್ ಥರ ಇದನ್ನು ಕುಡಿಬೋದು. ಬಹಳ ಅದ್ಭುತವಾದ ರುಚಿ, ಹಾಗೆಯೇ ಬಹಳ ಆರೋಗ್ಯಕರವಾದ ಸೂಪ್ ಅಂತ ಹೇಳ್ಬೋದು. ನುಗ್ಗೆಕಾಯಿಯಿಂದ ಯಾವಾಗಲೂ ಸಾಂಬಾರು ಮಾಡ್ಕೊಳ್ಳೋಕ್ಕಿಂತ ಅಥವಾ ಸಾಂಬಾರ್ಗೆ ಅಂತ ತಂದಿರೋ ನುಗ್ಗೆಕಾಯಿಯಲ್ಲಿ 1-2 ಯೂಸ್ ಮಾಡಿಕೊಂಡು ಈ ರೀತಿ ರಸಂ ಅಥವಾ ಸೂಪನ್ನು ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಇನ್ನೊಂದಷ್ಟು ಹೊಸ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ನಮಸ್ಕಾರ.